Do you wanna give a summary of the movie? ಸಮರಿ ಆಫ್ ದ ಮೂವಿ ಹೇಳ್ಬೇಕಂದ್ರೆ, ಒಬ್ಬ ಫೇಮಸ್ ಡಿಟೆಕ್ಟಿವ್ ಇರ್ತಾನೆ. ಅವನು ರಿಟೈರ್ ಆಗಿಬಿಟ್ಟು ವೆನಿಸಲ್ಲಿ ಚಿಲ್ ಮಾಡ್ಕೊಂಡಿರ್ತಾನೆ. ಆಮೇಲೆ ಒಬ್ಳು ಆಥರ್ ಒಬ್ಳು ಬರ್ತಾಳೆ. ಲೈಕ್ ಶಿ ಇಸ್ ನೋನ್, ವೆರಿ ವೆಲ್ ನೋನ್ ಆಥರ್. ಸೊ ಅವಳು ಬುಕ್ ಬರೆಯೋಕ್ಕೆ ಇವನ ಹತ್ರ ಏನೋ ಬರ್ತಾಳೆ, ಅಪ್ರೋಚ್ ಮಾಡೋಕ್ಕೆ. ಒಂದು ಹೊಸ ಕೇಸ್ ಇದೆ ಬಾ ಅಂತ ಹೇಳ್ಬಿಟ್ಟು. ಅವನು ಇಲ್ಲ ತಗೊಳ್ಳಲ್ಲ ಅದು ಇದು ಅಂತ ಹೇಳಿದಾಗ, ವಿಚ್ ಕ್ರಾಫ್ಟ್ ಬಗ್ಗೆ ಏನೋ ಹೇಳಿಬಿಟ್ಟು ಈ ಥರದೊಬ್ಳು ಬರ್ತಾಳೆ. ಶಿ ಇಸ್ ವೆರಿ ರಿಯಲ್, ನಾನು ಇದರದ್ದೆಲ್ಲ ಏನೋ ನೋಡಿದ್ದೀನಿ, ನಿಜಾನ ಸುಳ್ಳ ನೀನೇ ಬಂದು ನೋಡು, ಪ್ರೂವ್ ಮಾಡು ಅದು ಇದು ಅಂತೇನೋ ಹೇಳ್ಬಿಟ್ಟು ಲೂರ್ ಮಾಡಿಬಿಟ್ಟು ದೆನ್ ಈ ಅಗ್ರೀಸ್. ಆಮೇಲೆ ಹಾಲೋವಿನ್ ಇರುತ್ತೆ. ಸೊ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ವೆನಿಸ್ನಲ್ಲೂ ಹಾಲೋವಿನ್ ಇದೆಲ್ಲನೂ ಸೆಲೆಬ್ರೇಷನ್ಸ್ ಮಾಡ್ತಾ ಇರ್ತಾರೆ. ಈ ಥರ ಟೈಮ್ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಳ್ ಬಿದ್ದಿರೋ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತಾರೆ. ಅಫ್ಕೋರ್ಸ್ ದೇರ್ ಇಸ್ ಬ್ಯಾಕ್ಗ್ರೌಂಡ್ ಟು ದೋಸ್ ಬಿಲ್ಡಿಂಗ್ಸ್ ಆ್ಯಂಡ್ ಆಲ್. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬ್ಯಾಕ್ಗ್ರೌಂಡ್ ಈಸ್ ಸಮಥಿಂಗ್ ಲೈಕ್ ದೇರ್ ಯೂಸ್ ಟು ಬಿ ಅ ನನ್ ಆರ್ ಸಮಥಿಂಗ್. ಆ್ಯಂಡ್ ಅವ್ರು ಒಂದಷ್ಟು ಚಿಲ್ಡ್ರನ್ಸ್ನ ಕೇರ್ ಟೇಕ್ ಏನೋ ಮಾಡ್ತಿದ್ರು. I think they experiment on the children or something like that. Or they lock them up in the dungeon. ಸೆಲ್ಸಲ್ಲಿ ಏನೋ ಹಾಕ್ಬಿಟ್ಟು ಆ ಥರ ಏನೋ ಒಂದು ಸೀನ್ ಏನೋ ನಡೆದಿರುತ್ತೆ. ಆ ಥರದ್ದೇನೋ ಬ್ಯಾಕ್ಗ್ರೌಂಡ್ ಸ್ಟೋರಿ ಇರುತ್ತೆ. ಸೊ ಹಾಲೋವಿನ್ ನಡೆಯುವಾಗ ಮಕ್ಕಳಿಗೆಲ್ಲ ಆ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಒಂಥರ ದೆವ್ವದ ಕತೆ ಹೇಳ್ತಾರಲ್ಲ, ಆ ರೀತಿ ಆ ಪ್ಲಾಟ್ನ ಅಲ್ಲಿ ಹೇಳ್ತಾರೆ. ಆ್ಯಂಡ್ ದೇ ಲೆಟ್ ಆಲ್ ದ ಕಿಡ್ಸ್ ಟು ಹ್ಯಾವ್ ಫನ್ ಇನ್ ದಟ್ ಪ್ಲೇಸ್. ಸೊ ಈ ರೀತಿ ಆಗೋ ಟೈಮ್ನಲ್ಲಿ ಬಿಲ್ಡಿಂಗ್ ಓನರ್ ಏನಿರ್ತಾಳೆ ಒಬ್ಳು, ಅವ್ರ ಮಗಳು ಕೂಡ ತೀರ್ಕೊಂಡ್ಬಿಟ್ಟಿರ್ತಾರೆ. ದೇ ಬಿಲೀವ್ ದ್ಯಾಟ್ ದೇರ್ ಡಾಟರ್ ಸೋಲ್ ಈಸ್ ಸ್ಟಿಲ್ ಅರೌಂಡ್. ಆ್ಯಂಡ್ ಭೂತ ಥರ ಆಗ್ಬಿಟ್ಟು ಅವಾಗ ಮಾತಾಡೋದು, ಆಮೇಲೆ ಏನಾದರೂ ಒಂದು ಇದು ಮಾಡೋ ಥರ, ಹಾಂಟ್ ಮಾಡೋ ಥರ ಏನೋ ಅನ್ನೋ ಥರ ಏನೋ ಫೀಲ್ ಇರುತ್ತೆ ಅವ್ರಿಗೆ. ಸೊ ಆ ರೀಸನ್ಗೋಸ್ಕರ ವಾಟ್ ಹರ್ ಮಾಮ್ ಸೇಸ್ ಇಸ್ ನೋಬಡಿ ವಾಂಟ್ಸ್ ಟು ಬೈ ದಿಸ್ ಪ್ರಾಪರ್ಟಿ ಈವನ್ ದೋ ಐ ವಾಂಟ್ ಟು ಸೆಲ್ ಇಟ್ ಅಂತೆಲ್ಲ ಹೇಳಿಬಿಟ್ಟು ಈ ಥರದ್ದೆಲ್ಲ ಸೀನ್ಸ್ಗಳು ನಡೀತಾ ಇರುತ್ತೆ. ಸೊ ಅಲ್ಲಿ ಡಿಟೆಕ್ಟಿವು ಆಮೇಲೆ ಆಥರು ಆ್ಯಂಡ್ ಇನ್ನೂ ಒಂದಷ್ಟು ಜನರು ಎಲ್ಲ ಇನ್ವೈಟ್ ಮಾಡಿರ್ತಾರೆ ಆ ಪರ್ಟಿಕ್ಯುಲರ್ ಕೇಸ್ನ ಸಾಲ್ವ್ ಮಾಡೋಕ್ಕೆ. ಈ ಥರದ ಸಿಚುವೇಶನ್ ಇರುವಾಗ ಆ ವಿಚ್ ಕ್ರಾಫ್ಟ್ ಲೇಡಿ ಕೂಡ ಬರ್ತಾಳೆ. ಡಿಟೆಕ್ಟಿವ್ ಹೇಗಂದರೆ ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ಬಿಟ್ಟು ಅವನು ಆ ಥರ ಲೈಕ್ ಈ ಥರದ್ದೆಲ್ಲ ಸ್ಪಿರಿಟು ಈ ಥರದ್ದೆಲ್ಲ ಏನಿಲ್ಲ, ಇದೆಲ್ಲ ಸುಮ್ಮನೆ ಅದು ಇದು ಅಂತ. ಆಥರ್ಗೆ ಏನಂದರೆ ಶಿ ಜಸ್ಟ್ ವಾಂಟ್ಸ್ ಟು ನೋ ಹೌ ದಿಸ್ ಫೆಲೋ ಡಸ್ ದಿಸ್ ಥಿಂಗ್ಸ್. ಅಟ್ಲೀಸ್ಟ್ ದಟ್ಸ್ ಹೌ ದೇ ಪೋರ್ಟ್ರೇ ದ ಥಿಂಗ್ಸ್ ಟು ದ ವ್ಯೂವರ್ಸ್ ಇನಿಷಿಯಲಿ. ಸೊ ಅವಾಗ ಅವರು ಎಲ್ಲ ಹಿಂಗೆ ಕೂತ್ಕೊಂಡೆಲ್ಲ ಚಿಲ್ ಮಾಡ್ತಿರ್ತಾರೆ ಇದ್ದಿದ್ದಂತ. ಆ್ಯಂಡ್ ಡಿಟೆಕ್ಟಿವ್ ಹೇಳ್ತಾ ಇರ್ತಾನೆ ಇದೆಲ್ಲ ಸುಳ್ಳು, ನಾನು ನಂಬಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಆ ಟೈಮ್ಗೆ ಕರೆಕ್ಟಾಗೆ ಶ್ಯಾಂಡಿಲಿಯರ್ ಸಡನ್ನಾಗಿ ಬಿದ್ದೋಗ್ಬಿಡುತ್ತೆ. ಸೊ ಅವಾಗ ಮಕ್ಕಳನ್ನೆಲ್ಲ ಅವರೆಲ್ಲ ಭಯ ಪಡ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಹಾಗೋ ಈಗ ಮಾಡಿ ಮನೆಯಿಂದ ಕಳಿಸ್ಬಿಡ್ತಾರೆ ಆಚೆ ಕಡೆ. ಇವರೆಲ್ಲ ಬಂದ್ಬಿಟ್ಟು ದೇ ಸ್ಟಾರ್ಟ್ ಟು ಸಾಲ್ವ್ ಆರ್ ವರ್ಕ್ ಆನ್ ವಾಟ್ಸ್ ಹ್ಯಾಪ್ನಿಂಗ್, ಏನಾಗ್ತಿದೆ ಅಂತೆಲ್ಲ ಹೇಳ್ಬಿಟ್ಟು. ಆ್ಯಂಡ್ ವಿಚ್ ಕ್ರಾಫ್ಟ್ ಹುಡುಗಿ ಏನು ಮಾಡ್ತಾಳೆ, ಅವಳು ಶಿ ಟ್ರೈಸ್ ಟು ಟಾಕ್ ಟು ದ ಸೋಲ್. ಟೈಪ್ ರೈಟರ್ ಒಂದು ಇಟ್ಟಿರ್ತಾಳೆ. ಟೈಪ್ ರೈಟರ್ನಲ್ಲಿ ಸೋಲ್ ಏನಾದ್ರು ಮಾತಾಡಿದ್ರೆ ಅದ್ರ ಲೆಟರ್ಸ್ ಅಲ್ಲಿ ಟೈಪ್ ಮಾಡೋ ಥರ ಏನೋ ಮಾಡ್ತಾರೆ. ಆ್ಯಂಡ್ ಇವನ್ ಡಿಟೆಕ್ಟಿವು ಈ ನಾಗವಲಿ ಫಿಲಮಲ್ಲಿ ವಿಷ್ಣುವರ್ಧನ್ ಹೋಗ್ಬಿಟ್ಟು ಪೂಜಾರಿ, ನಂಗೆ ಅದೇ ಜ್ಞಾಪಕ ಬಂದಿದ್ದು, ಅವ್ನು ಪೂಜಾರಿ ಅಲ್ಲಿ ಪೂಜೆ ಮಾಡ್ತಾ ಇರ್ತಾನೆ ನಾಗವಲಿನ ಏನಾದರೂ ಇದು ಮಾಡ್ಬೇಕಂತ. ಇವನು ಅಲ್ಲಿ ಹೋಗ್ಬಿಟ್ಟು ನಾಗವಲಿ ರೂಮಲ್ಲಿ ಏನೋ ರಿಸರ್ಚ್ ಮಾಡ್ತಾ ಇರ್ತಾನಲ್ಲ, ಆ ರೀತಿ ಡಿಟೆಕ್ಟಿವ್ ಏನು ಮಾಡ್ತಾನೆ, ಏನು ನಡೀತಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಏನೇನೋ ಮಾಡ್ತಾ ಇರ್ತಾನೆ. ಆಮೇಲೆ ಆ ಟೈಪ್ ರೈಟರ್ದು ಇದೆಲ್ಲ ನಡೀತಾ ಇರುವಾಗ ಎಲ್ಲರೂ ಭಯ ಅಂದ್ಕೊಂಡಿರ್ತಾರೆ, ಓ ನೋಡು ಅದಾಗದೆ ಇದಾಗ್ತಿದೆ, ಟೈಪ್ ರೈಟರ್ ಟೈಪ್ ಆಗ್ತಿದೆ ಅದನ್ನ ಅನ್ನೋವಾಗ ಇವನು ಅದು ಹೇಳ್ತಾನೆ, ಇದೆಲ್ಲ ಮೆಕ್ಯಾನಿಕಲ್ ಆಗಿ ಮಾಡ್ತಿರೋದು ಇವಳು ಅಂತ ಹೇಳ್ಬಿಟ್ಟು ಫೈರ್ ಪ್ಲೇಸಲ್ಲಿ ನೋಡು ಅವ್ನು ಹುಡುಗನ ಇಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಅಲ್ಲಿ ಫೈರ್ ಪ್ಲೇಸಿಂದ ಅವ್ನು ಹುಡುಗ ಬೀಳ್ತಾನೆ ಕೆಳಗಡೆ. ಆ ಟೈಮಿಗೆ ಕರೆಕ್ಟಾಗೆ ಇವಳು ಮೈ ಒಳಗಡೆ ಏನೋ ಆತ್ಮ ಬರುತ್ತೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ತಿರುಗಿಬಿಡ್ತಾಳೆ. ಅಲ್ಲಿನ್ನ ಏನೇನೋ ಸೈಕ್ ಥರ ಆಗ್ತಾ ಇರುತ್ತೆ ಸೀನ್ಸ್ಗಳು. ಸೊ ದಿಸ್ ಈಸ್ ಹೌ ಜನರಲಿ ದ ಮೂವಿ ವಿಲ್ ಸ್ಟಾರ್ಟ್ ಪ್ರೋಗ್ರೆಸಿಂಗ್. ಆ್ಯಂಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಸಡನ್ನಾಗೆ ವಿಚ್ ಕೂಡ ಸತ್ತೋಗ್ತಾಳೆ ಡ್ಯೂ ಟು ಸಮ್ ರೀಸನ್. ಲೈಕ್ ಶಿ ಗೆಟ್ಸ್ ಪುಷ್ಡ್ ಓವರ್ ಫ್ರಮ್ ಸರ್ಟನ್ ಫ್ಲೋರ್. ಎಲ್ಲೋ ರೈಲಿಂಗಿಂದನೋ ಎಲ್ಲೋ ಪುಷ್ ಆಗಿಬಿಟ್ಟು ಸ್ಟ್ಯಾಚ್ಯೂ ಮೇಲೆ ಬಿದ್ದೋಗ್ಬಿಟ್ಟು ಅವಳು ಹೊಟ್ಟೆ ಥ್ರೂ ಪಿಯರ್ಸ್ ಏನೋ ಆಗಿಬಿಟ್ಟು ಸತ್ತೋಗ್ಬಿಡ್ತಾಳೆ. ಸೊ ಅವಾಗ ಏನು ಮಾಡ್ತಾನೆ ಡಿಟೆಕ್ಟಿವ್, ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು, ಓಕೆ ನಮ್ಮ ಇದರಲ್ಲೇ ಯಾರೋ ಇದನ್ನು ಮಾಡ್ತಾ ಇರೋದು, ಸೊ ಏನೋ ಒಂದು ಆಗ್ತಿದೆ, ಇದು ಮುಗಿಯೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಅಲ್ಲಿವರೆಗೂ ಅವನು 100% ಶೂರ್ ಥರ ಇರಲ್ಲ, ಲೈಕ್ ಈ ಕೇಸ್ ತೊಗೋಬೇಕೋ ಇಲ್ವೋ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಡೌಟ್ ರೀತಿ ಥರನೇ ಇರ್ತಾನೆ, ಯಾಕಂದರೆ ಅವನು ರಿಸೈನ್ ಮಾಡಿರ್ತಾನಲ್ಲ. And also, there is no case only up till this point. There is no crime that has been committed. ಸೊ ಅವಾಗ ಅವನಿಗೆ ಓಕೆ ಇದರಲ್ಲಿ ಏನೋ ಒಂದು ಇರಬೇಕು ಅಂತ ಹೇಳ್ಬಿಟ್ಟು
ಇಟ್ ಪೀಕ್ಸ್ ಹಿಸ್ ಇಂಟ್ರೆಸ್ಟ್. ಸೊ ದೆನ್ ಹಿ ಡಿಸೈಡ್ಸ್ ಟು ಟೇಕ್ ಆನ್ ದ ಕೇಸ್. ಸೊ ಅವಾಗ ಏನು ಮಾಡ್ತಾನೆ, ಬಾಗ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಇವನು ಸ್ಟಾರ್ಟ್ ಮಾಡ್ತಾನೆ ಒಬ್ಬೊಬ್ಬರಿಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ. ಸೊ ಅಲ್ಲಿ ಇರೋದ್ರಲ್ಲಿ ಒಬ್ಬ ಆಫೀಸರ್ ಬಂದಿರ್ತಾನೆ, ಇನ್ನೊಬ್ಬ ಹುಡುಗಿದು ಅಂದರೆ ಯಾರು ಸತ್ತಿದ್ದಾರೆ ಡಾಟರು ಅವ್ರದ್ದು ಫಿಯಾನ್ಸೆ ಅಥವಾ ಹಸ್ಬೆಂಡ್ ಏನೋ ಬಂದಿರ್ತಾನೆ. ಅದಾದಮೇಲೆ ಕೇರ್ ಟೇಕರ್ ಒಬ್ಳು ಇರ್ತಾಳೆ ಆ್ಯಂಡ್ ಮದರು, ಅವ್ರ ಡಾಕ್ಟರ್ ಒಬ್ಬ ಇರ್ತಾನೆ, ಡಾಕ್ಟರ್ ಮಗ. ಸೊ ಇವ್ರಿಗೆಲ್ಲನೂ ಅವನು ಒಬ್ಬೊಬ್ಬರಿಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬರ್ತಾನೆ. ಸೊ ಈ ರೀತಿ ಎಲ್ರಿಗೂ ಒಂದೊಂದು ಸತಿ ಇಂಟರ್ಗೇಟ್ ಮಾಡ್ತಾನೆ. ನೆಕ್ಸ್ಟ್ ಅವರು ತಾಯಿಯವ್ರು ಕೂಡ ಇಂಟರ್ಗೇಟ್ ಮಾಡ್ತಾನೆ. ತಾಯಿಯವ್ರಿಗೆ ಇಂಟರ್ಗೇಟ್ ಎಲ್ಲ ಮಾಡುವಾಗ ಅವಳು ಗಾರ್ಡನ್ ಟೆರೇಸ್ ಇದೆಲ್ಲ ತೋರಿಸಿರಲ್ಲ. ಆಮೇಲೆ ಹೋಗ್ಬಿಟ್ಟು ತೋರಿಸ್ಬಿಟ್ಟು ಹೇಳ್ತಾಳೆ, ಇಲ್ಲಿ ಗಾರ್ಡನಲ್ಲೆಲ್ಲ ಫ್ಲವರ್ಸ್ ಎಲ್ಲ ಇತ್ತು, ನನ್ನ ಮಗಳಿಗೆಲ್ಲ ತುಂಬ ಇಷ್ಟ ಆಗೋದು ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ವಾಪಸ್ ಬರ್ತಾಳೆ. ಸೊ ಇಷ್ಟೆಲ್ಲ ಆದಮೇಲೆ ಅವನ ಮೇಲೆ ಒಂದು ಮರ್ಡರ್ ಅಟೆಂಪ್ಟ್ ಏನೋ ಆಗುತ್ತೆ. ಆ್ಯಕ್ಚುಲಿ ಗೇಮ್ ಆಡ್ತಾರಲ್ಲ, ನೀರಲ್ಲಿ ಆ್ಯಪಲ್ಸ್ ಇಟ್ಟಿರ್ತಾರೆ, ಅದನ್ನು ಬಾಯಿಂದ ತೆಗ್ದಾಕ್ಬೇಕು. ಸೊ ಆ ರೀತಿ ಗೇಮ್ ಟ್ರೈ ಆಡೋವಾಗ ಮಾಡಿದ್ಯಾ ಅದು ಅದು ಟ್ರೈ ಮಾಡಿ. ಆಪಲ್ ಬಾಬಿಂಗ್? ಇಲ್ಲ ನಾನು ಮಾಡಿಲ್ಲ, ಬಟ್ ಇಟ್ ಸೀಮ್ಸ್ ಲೈಕ್ ಎ ವೆರಿ ಹಾರ್ಡ್ ಗೇಮ್, ರೈಟ್? ಜಾ ಅಷ್ಟು ದೊಡ್ಡದಾಗಿರ್ಬೇಕು. ಆಮೇಲೆ ಇಟ್ ವಿಲ್ ಲೈಕ್ ಗೋ ಡೌನ್ ಇನ್ ದ ವಾಟರ್. ಅದೇ ನಿನ್ನ ಜಾ ಕರೆಕ್ಟ್ ಆಗಿದ್ರೆ ಐ ಫೀಲ್ ಯು ವೋಂಟ್ ಫೇಸ್ ದಟ್ ಇಶ್ಯೂ ಬಿಕಾಸ್ ಯು ಕ್ಯಾನ್ ಗ್ರ್ಯಾಪ್ ಇಟ್ ಅಟ್ ಒನ್ ಗೋ. ಸೊ ನಾ ಅದನ್ನು ಟ್ರೈ ಮಾಡುವಾಗ ಹಿಂದೆಯಿಂದ ಅವನ್ನ ನೀರಲ್ಲಿ ಮುಳುಗಿಸ್ಬಿಟ್ಟು ಸಾಯಿಸೋ ಒಂದು ಅಟೆಂಪ್ಟ್ ನಡೆಯುತ್ತೆ. ನೆಕ್ಸ್ಟು ಡಾಕ್ಟ್ರಿಗೆ ಬಂದುಬಿಟ್ಟು ಸ್ವಲ್ಪ ಸೈಕ್ ಥರ ಡಾಕ್ಟ್ರ್ ಹೆಂಗಂದರೆ ಅವನು ವಾರ್ ಎಲ್ಲ ನಡೆಯುತ್ತಲ್ಲ, ಸೊ ಅದರದ್ದು ಒಂದಷ್ಟು ಬ್ಯಾಡ್ ಮೆಮೊರೀಸ್ ಏನೋ ಇರುತ್ತೆ. ಸೊ ಒಂದೊಂದು ಸತಿ ತುಂಬ ಟ್ರಾಮಟೈಸ್ ಆಗಿಬಿಟ್ಟಿರ್ತಾನೆ. ಆ ಟೈಮಲ್ಲಿ ಅವ್ರ ಮಗ ಕನ್ಸೋಲ್ ಮಾಡ್ತಾ ಇರ್ತಾನೆ. ಅಗೇನ್ ಅವ್ನ ಮಗ ಬಂದು ತುಂಬ ಚಿಕ್ಕ ಹುಡುಗ, ಮೇ ಬಿ ಒಂದು ಪ್ರೈಮರಿ ಸ್ಕೂಲು ಆ ಥರ ಏಜ್ ಏನೋ ಇರುತ್ತೆ ಅವನಿಗೆ. ಬಟ್ ಅವನೇನಂದರೆ ಒಂಥರ ತುಂಬ ನರ್ಡ್ ಥರ, ಅವನು ತುಂಬ ಬುಕ್ ಓದ್ತಾ ಇರ್ತಾನೆ, ಆ ಥರ ಹುಡುಗ. ಅವ್ರ ತಂದೆಯವ್ರಿಗೂ ಸಡನ್ನಾಗಿ ಹಿಂಗೆ ಟ್ರಾಮಾ ಆ ಥರ ಏನೋ ಆಗಿಬಿಟ್ಟು ಅವ್ನಿಗೂ ಒಂದು ಸೌಂಡ್ ಪ್ರೂಫ್ ರೂಮ್ನಲ್ಲಿ ಹಾಕ್ಬಿಟ್ಬಿಟ್ಟಿರ್ತಾರೆ. ಎಂಡಿಂಗಲ್ಲಿ ಈ ಥರದ ಇನ್ವೆಸ್ಟಿಗೇಷನ್ ಎಲ್ಲ ನಡೆದು ಎಲ್ಲ ಆಗೋ ಟೈಮಲ್ಲಿ ಇನ್ ದ ಲಾಸ್ಟ್ ಹಿ ಮ್ಯಾನೇಜಸ್ ಟು ಫೈಂಡ್ ದ ಕಲ್ಪ್ರಿಟ್ ಆ್ಯಂಡ್ ದ ಫೈನಲ್ ಕಲ್ಪ್ರಿಟ್ ವುಡ್ ಬಿ ದ ಡಾಟರ್ಸ್ ಮದರ್ ಇಟ್ ಸೆಲ್ಫ್. ಬಟ್ ಬಿಫೋರ್ ದಟ್ he'll get to know that this was a like a made up thing or something, like ಎಲ್ಲರೂ ಇವರೇ ಪ್ಲಾಟ್ ಮಾಡಿಬಿಟ್ಟು ಏನೋ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಡಿಟೆಕ್ಟಿವ್ ಬಗ್ಗೆ ಬುಕ್ ಎಲ್ಲ ಬರೀತಾಳಲ್ಲ, ದ ಬುಕ್ ಆಥರ್ ಪೊಲೀಸ್ ಆಫೀಸರೇ ಒಂದು ಬಾಡಿಗಾರ್ಡು, ಅವನೇ ಲೈಕ್ ಎಕ್ಸ್ ಪೊಲೀಸ್ ಆಫೀಸರ್ ಬುಕ್ ಆಥರ್. ಐ ಥಿಂಕ್ ಇವರಿಬ್ಬರೇ ಅಷ್ಟೇ ಅಲ್ವಾ ಪ್ಲಾಟ್ ಮಾಡೋದು ಫಸ್ಟ್. ಸೊ ಬೇಸಿಕಲಿ ಏನಂದರೆ ಆಥರ್ದು ರೀಸೆಂಟಾಗಿ ಯಾವುದೋ ಬುಕ್ಸು ಹಿಟ್ ಆಗಿರಲ್ಲ ಅಷ್ಟೊಂದು. ಸೊ ಅವಳಿಗೆ ಒಂದು ಬುಕ್ಕು ಹಿಟ್ಟಿರೋ ಥರದ್ದು ಏನಾದರೂ ಒಂದು ಸ್ಟೋರಿನ ಬರೀಬೇಕಂತ ಅಂದ್ಕೊಂಡಿರ್ತಾಳೆ ಅವಳು. ಸೊ ಅದಕ್ಕೋಸ್ಕರ ಅವಳು ಇವನ್ನ ಕರೆಸ್ಬಿಟ್ಟು ಇದನ್ನು ಅವನು ಕ್ರ್ಯಾಕ್ ಮಾಡೋಕ್ಕಾಗಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಒಂದು ಕತೆ ಹೊಡೆದ್ಬಿಟ್ಟು ಹಾಕ್ಬಿಡೋಣ, ಆವಾಗ ಚೆನ್ನಾಗಿ ಹಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಪ್ಲಾಟ್ನ ಕ್ರಿಯೇಟ್ ಮಾಡೋದು ಬೇಸಿಕಲಿ. ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಆ್ಯಕ್ಚುಲಾಗಿ ಅವರೆಲ್ಲ ಅಂದ್ಕೊಳ್ಳೋದು ಲೈಕ್ ಏನೇನು ಬೇರೆ ಮರ್ಡರ್ಸ್ ಎಲ್ಲ ಆಗುತ್ತೆ ಅದೆಲ್ಲ ಬೇರೆಯವ್ರು ಯಾರೋ ಮಾಡಿರೋದು, ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿರ್ತಾರವರು. ಸೊ ಅದು ಟ್ವಿಸ್ಟ್ನ ಅವ್ನು ಕ್ರ್ಯಾಕ್ ಮಾಡೋದು ಹೇಗಂತ ಹೇಳಿದ್ರೆ, ಇವ್ರ ತಾಯಿ ಏನಿದೆ ಅವರೇ ಇದೆಲ್ಲ ಮಾಡಿರೋದು ಅಂತ ಹೇಳ್ಬಿಟ್ಟು ಅಲ್ಲಿ ಡೆಡ್ಯೂಸ್ ಮಾಡ್ತಾನೆ, ಹೇಗೆ ಸಾಯಿಸಿದ್ಲು ಇವಳು, ಯಾಕೆ ಸಾಯಿಸಿದ್ಲು ಅಂತೆಲ್ಲ ಹೇಳ್ಬಿಟ್ಟು. ದೋಸ್ ಆಸ್ಪೆಕ್ಟ್ಸ್, ದ ವೇ ಹಿ ಡೆಡ್ಯೂಸಸ್ ಥಿಂಗ್ಸ್ ಈಸ್ ವೆರಿ ಗುಡ್. ಈ ಥರದ್ದು ಪ್ಲಾಟ್ ಇರೋದು ಬೇಸಿಕಲಿ. ಸಾಲ್ವ್ ಮಾಡಿ ಆದಮೇಲೆ ಅಗೇನ್ ಹಿ ಗೆಟ್ಸ್ ಬ್ಯಾಕ್ ಟು again into investigating things. He gets out of retirement. End scene ಅಲ್ಲಿ there would be a box of pastries, ಬರೀ ತಿಂತಾ ಇರ್ತಾನೆ ಅಷ್ಟೇ. ರಿಟೈರ್ಮೆಂಟ್ ಆದ್ಮೇಲೆ he will not even look at the pastries and he will just go inside and he will start entertaining that guy. I will help you ಅಂತ he gets back into his old self. It's called A Haunting in Venice. It was released, I think, in 2023, sorry, very recent movie, just 2 years back. Hengittu movie? Did you like it? Movie, I like the beauty of Venice as usual. I like the colors of the water and everything. But yeah, movie na ಅನ್ಕೊಂಡಿದ್ದ ಥರ ಇತ್ತು ಪ್ಲಾಟು. ಆಸ್ ಇನ್ I knew that there won't be anything like supernatural or anything. There would be human intervention ಅಂತ ಇತ್ತು ಮೈಂಡಲ್ಲಿ. Even though there were many times that would convince that there is some supernatural stuff to it. For some reason I was thinking the way the detective had, like ಅಂದರೆ
he didn't believe in those things ಅಲ್ವಾ, ಸೊ ಅದೇ ರೀತಿ ಇತ್ತು. What do you think of like the acting and everything, the actors? Yeah, they were fine. Everyone did well itself. Even the movie plot also was decent itself. ನನ್ಗೆ ಎಲ್ಲಿ ಸ್ವಲ್ಪ ಕಲ್ಪ್ರಿಟ್ ಮೇಲೆ ಇದು ಬಂತಂದ್ರೆ ಮೇಲೆ ಗಾರ್ಡನ್ ತೋರ್ಸಕ್ ಹೋಗ್ತಾಳೆ ನೋಡು, ಅಲ್ಲಿ ಹಿಂಗೇನೋ ಒದಿತಾಳ ಅವಳು. ಸೊ ದೇರ್ ಐ ಫೌಂಡ್ ಲೈಕ್ ಸಮಥಿಂಗ್ ವಾಸ್ ಸಸ್ಪಿಷಿಯಸ್ ದೇರ್, ಬಟ್ 100% ಅವಳೇ ಮಾಡಿರ್ತಾರ ಹತ್ರ ಎಲ್ಲ ಅನ್ಸಿರ್ಲಿಲ್ಲ. ಜನರಲಿ ಈ ಥರ ಮೂವೀಸ್ ನೋಡುವಾಗ even though deep down my brain would jump to conclusions, I'll try to refrain. Like I'll watch it in a neutral perspective. Like I'll be like, okay, ಏನಾಗುತ್ತೆ ನೋಡೋಣ. So many times I did feel like, okay, this guy might be the one, that guy might be the one. And at the same time, ಅಂದ್ರೆ ಎರಡು ರೀತಿ, it's like my mind has a dual mind ಥರ. ಇವ್ರು ಇರ್ಬೋದು ಅನ್ಸುತ್ತೆ, ಅಟ್ ದ ಸೇಮ್ ಟೈಮ್ ಇವ್ರು ಇಲ್ದೇನೂ ಇರ್ಬೋದು ಅಂತ ಅನ್ಸುತ್ತೆ. ನನಗೆ ಏನನ್ಸ್ತು ಅಂದರೆ ಆ ಮದರ್ ಇರ್ತಾಳಲ್ಲ, ಐ ಥಾಟ್ she's the least likely person to have killed the daughter, and there has been no suspicion on her at all up till this point. Hercule Poirot ellarno he would be interrogating, interviewing and everything, but she is relatively blameless in his eyes. So that is when I realized the most likely person is the least likely person that they show it to be for a majority of the movie thra. ನನಗೆ ಅಟ್ ಒನ್ ಪಾಯಿಂಟ್ ಚಿಕ್ಕ ಹುಡುಗನ ಮೇಲೂ ಒಂದ್ಸತಿ ಡೌಟ್ ಬಂದಿತ್ತು, ಬಟ್ ಆಮೇಲೆ ಯಾಕೆ ಕ್ಲಿಯರ್ ಆಗೋಯ್ತಂದ್ರೆ ಈ ಡಿಟೆಕ್ಟಿವ್ ಮೇಲೇನೆ ಅಟೆಂಪ್ಟ್ ಮಾಡ್ತಾರೆ ನೋಡು, ಅವನ್ ಕುಳ್ಳ ಹೆಂಗೆ ಇವನ್ ತಲೆನ ನೀರೊಳಗಡೆ ಇದು ಮಾಡಾಗ ಸ್ಟ್ರೆಂತ್ ಎಲ್ಲ ಇರಲ್ಲ, ಸೊ ದಿಸ್ ಗಾಯ್ ಕಾಂಟ್ ಬಿ ಅಂತ ಹೇಳ್ಬಿಟ್ಟು ಇದಾಯ್ತು. ಬಟ್ ಆ ಕಿಡ್ ಫುಲ್ ಸ್ಟ್ರೇಂಜ್ ಇದ್ದ. ದಟ್ ಕಿಡ್ ವಾಸ್ ನರ್ಡ್ ನನ್ನ ಮಗ, ಅವನು ಇನ್ಸೇನ್. ಅವನು ಲೈಕ್ he was actually he was the blackmailer, right? So I knew this kid is somehow connected. If he wasn't the murderer, he's at least the blackmailer ಅಂತ ನಂಗೆ ಸ್ವಲ್ಪ ಅನಿಸ್ತು, at least ಎಂಡ್ ಅಲ್ಲಿ. ಬಟ್ ಅದೇ ಓವರ್ ಆಲ್ ಆಗಿ ಪರವಾಗಿಲ್ಲ. ಏನಂದ್ರೆ ನನಗೆ ಈ ಥರ ಫಿಲಮ್ ನೋಡೋದ್ರಲ್ಲಿ ಅಂದರೆ, ಅದ್ರ ಎಸ್ಪೆಷಲಿ ಇಂಗ್ಲೀಷ್ ಫಿಲಮಲ್ಲಿ ಅಂದರೆ ಕ್ಯಾಪ್ಷನ್ಸ್ ಓದ್ತಾ ಇರಬೇಕು. ಆದರೆ ಲೈಕ್ ರೈಟ್ ನಾವು ಅಟ್ಲೀಸ್ಟ್ ಐ ಹ್ಯಾವ್ ಗಾಟ್ ಯೂಸ್ ಟು, ಇವಾಗ ಆ್ಯನಿಮೆ ಎಲ್ಲ ಮುಂಚೆ ಎಲ್ಲ ನೋಡ್ತಿದ್ವಲ್ಲ, ಅವಾಗೆಲ್ಲ ಸಬ್ ಟೈಟಲ್ಸ್ ಓದಿದೆ ನೋಡ್ತಾ ಇದ್ವಲ್ಲ, ಅದೇನಾಗ್ಬಿಟ್ಟಿದೆ, ಇಟ್ಸ್ ಲೈಕ್ ಡಿಸ್ಟ್ರಾಕ್ಷನ್ ಆರ್ ಅಟೆನ್ಷನ್ ಸೀಕರ್ ಥರ ಆಗ್ಬಿಟ್ಟಿದೆ. ಈವನ್ ದೋ ದೇರ್ ವಿಲ್ ಬಿ ಚಾನ್ಸಸ್ ದಟ್ ಐ ಮೈಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಸೇಯಿಂಗ್ ವಿತೌಟ್ ರೀಡಿಂಗ್ ಇಟ್, ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅದು. ಇಟ್ ಮೇಕ್ಸ್ ಮೀ ರೀಡ್ ಆರ್ ಫೋಕಸ್ ಮೈ ಐಸ್ ಆನ್ ದ ಟೆಕ್ಸ್ಟ್ ರಾದರ್ ದೆನ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಸೀನ್. ಸೊ ಸ್ವಲ್ಪ ಡಿಸ್ಟ್ರಾಕ್ಷನ್ ಥರ ಆಗ್ಬಿಡುತ್ತೆ. ಐ ಆಮ್ ನಾಟ್ ಏಬಲ್ ಟು ಎಂಜಾಯ್ ದ ಮೂವಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಬಿಫೋರ್ ಯು ಡಿಡ್ ನಾಟ್ ನೀಡ್ ಸಬ್ ಟೈಟಲ್ಸ್ ಇನ್ ಮೂವೀಸ್. ಯಾಕೆಂದರೆ ದೇ ವುಡ್ ಸೆಪರೇಟ್ಲಿ ಮೇಕ್ ಶೋರ್ ದಟ್ ದ ವಾಯ್ಸ್ ಓವರ್ ಇಸ್ ಈಸಿಲಿ ಹರ್ಡ್ ಫಾರ್ ದ ಆಡಿಯನ್ಸ್. ಇವಾಗ ಏನು ಮಾಡಿದ್ದಾರೆ ಅಂದರೆ, ಬಿಕಾಸ್ ಸಬ್ ಟೈಟಲ್ಸ್ ಹ್ಯಾವ್ ಬಿಕಮ್ ಮೈನ್ ಸ್ಟ್ರೀಮ್, ದೇ ಆರ್ ಸಾರ್ಟ್ ಆಫ್ ಮಫ್ಲಿಂಗ್ ದ ಸೌಂಡ್ಸ್, ಮೇಕಿಂಗ್ ಇಟ್ ಮೋರ್ ಲೈಕ್ ಆರ್ಗ್ಯಾನಿಕ್ ಥರ. ದೇ ಆರ್ ನಾಟ್ ಗಿವಿಂಗ್ ಸ್ಪೆಷಲ್ ಸಾರ್ಟ್ ಆಫ್ ಇಂಪಾರ್ಟೆನ್ಸ್ ಟು ದ ವಾಯ್ಸ್ ವೈಲ್ ಮಿಕ್ಸಿಂಗ್. ಸೊ ಈವನ್ ನೇಟಿವ್ ಸ್ಪೀಕರ್ಸ್, they mostly have to look at the subtitles, which is not good. ಏನು ಮಾಡ್ತಾರೆ ಅಂದರೆ, ನನಗೆ ಗೊತ್ತಿರೋ ಮಟ್ಟಿಗೆ BGMಗೆ ತುಂಬ ವಾಲ್ಯೂಮ್ ಎಂಫಸಿಸ್ ಮಾಡಿಬಿಟ್ಟಿರ್ತಾರೆ ಅನಿಸುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸ್ಕೋರ್ಸು, ಆ ಥರದಕ್ಕೆ. ಯಾಕಂದರೆ ಇವಾಗ ನಾವು ಮನೇಲಿ ನೋಡೋವಾಗ್ಲೂ ಇಂಟೆನ್ಸ್ ಮ್ಯೂಸಿಕ್ ಇದೆಲ್ಲ ಬರೋವಾಗ ಆ ಮ್ಯೂಸಿಕ್ಕು ತುಂಬ ಇರುತ್ತೆ. ಅಂದರೆ ನಾನು ಸ್ಪೀಕರ್ ಇದೆಲ್ಲ ಸೇಮ್ ವಾಲ್ಯೂಮೇ ಮೇಂಟೈನ್ ಮಾಡಿರ್ತೀನಿ, ಅವ್ರು ಮಾತಾಡೋವಾಗ ತುಂಬ ಮೆತ್ತಗೆ ಕೇಳಿಸುತ್ತೆ, ಮ್ಯೂಸಿಕ್ ಬರೋವಾಗ ಜಾಸ್ತಿ ಬರುತ್ತೆ. ನಮ್ಮ ಮನೇಲಿ ಸೌಂಡ್ ಕಮ್ಮಿ ಮಾಡೋ ಅಂತೆಲ್ಲ ಹೇಳ್ತಾ ಇರ್ತಾರೆ. ದ ಮ್ಯೂಸಿಕ್ ಕೀಪ್ಸ್ ಕಮಿಂಗ್ ಆ್ಯಂಡ್ ಗೋಯಿಂಗ್, ಆನ್ ಆ್ಯಂಡ್ ಆಫ್ ಆ ಥರ ಆಗ್ತಿರುತ್ತೆ ನೋಡು. ಸೊ ಐ ಕಾಂಟ್ ಕೀಪ್ ರೆಡ್ಯೂಸಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ದ ವಾಲ್ಯೂಮ್. ಅದು ತುಂಬ ಪ್ರಾಬ್ಲಮ್ ಥರ. Or like, do you think it's an issue with the way they are mixing it for theaters? The same thing, they're just transporting it for streaming also. ಹೌದಾ, ಹಂಗೆ ಮಾಡ್ತಾರೆ. ಇನ್ನೇನು, ಲೈಕ್ ಫಾರ್ ಸ್ಟ್ರೀಮಿಂಗ್ ದೇ ಕಾಂಟ್ ಸಿಟ್ ಆ್ಯಂಡ್ ರೀಡ್ ಅದು. ಯಾಕೆಂದರೆ ಥಿಯೇಟರ್ಸಲ್ಲಿ ಯು ಹ್ಯಾವ್ ಲೈಕ್ hundreds of speakers, so they can sort of control how the music and the loud sounds come from a distance, and also voice ಇರುವಾಗ like one direction ಇಂದ ಬರ್ತಾ ಇರುತ್ತೆ, which will be more piercing so that you can understand what is actually happening. ಅದೇ ಸರೌಂಡ್ ಸೌಂಡ್ ಥರ ಮಿಕ್ಸ್ ಮಾಡಿರ್ತಾರೆ ಅವರು. ನಾವು ಮನೇಲಿ ನೋಡೋವಾಗ ಎರಡೇ ಸ್ಪೀಕರ್ ಇರುತ್ತೆ, ಎಲ್ಲಾದು ಒಂದರಲ್ಲೇ ಹೊಡಿತಾ ಇರುತ್ತೆ. ಅಂದರೆ ಅದು ನಮ್ಮ ಮನೇಲಿ there will be people who have the surround sound setup, right? Home theater ಆ ಥರದಲ್ಲಿ. But how many? 5, 7, not like
30-40 speakers in the theater. ನೋ ಅಲ್ಲ 30-40 ಇರ್ಬೇಕಂತೇನಿಲ್ಲ, ನಿಮ್ಗೆ ಸರೌಂಡ್ ಸೌಂಡ್ ಸ್ಪೀಕರೇ ಸಿಗುತ್ತೆ, 4 ಇದ್ರೂ ನಡೆಯುತ್ತೆ. I really like this character, Hercule Poirot. I think he's sort of like Sherlock Holmes, but more wise and mature. ಅಂದರೆ ಇದು ಮೇನ್ ಡಿಟೆಕ್ಟಿವಾ? Main detective. ನನಗೆ ಅವ್ನು ನೋಡೋವಾಗ ಪಿಂಕ್ ಪ್ಯಾಂಥರೇ ಜ್ಞಾಪಕ ಬರ್ತಿತ್ತು. The Pink Panther really, he's like a funny, like idiot sort of guy. This guy is like 100% serious all the time. ಯಾಕಂತ ಬಂದಿದ್ರೆ ಎಕ್ಸಾಕ್ಟ್ ಇವನು ಫ್ರೆಂಚ್ ಥರ ಅದೇ ಆ್ಯಕ್ಸೆಂಟಲ್ಲಿ ಮಾತಾಡ್ತಾನೆ, ಅದೇ ವಯಸ್ಸು ಸ್ವಲ್ಪ, ಅಂದರೆ ವಯಸ್ಸಾಗಿರೋನು ಪರ್ಸನ್ನೇ. ನಾನು ಅಂದ್ಕೊಂಡಿದ್ದು ಓಕೆ ಮೋಸ್ಟ್ಲಿ ಇಲ್ಲಿಂದ ಇನ್ಸ್ಪಿರೇಷನ್ ತೊಗೊಂಡು ಪಿಂಕ್ ಪ್ಯಾಂಥರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿರ್ಬೋದಂತ ಅನ್ಸಿದ್ದು ನನಗೆ. ಬಿಕಾಸ್ ಫಾರ್ ಮೀ ಇಟ್ ವಾಸ್ ಲೈಕ್ ಎಕ್ಸಾಕ್ಟ್ಲಿ ಲೈಕ್ ಪಿಂಕ್ ಪ್ಯಾಂಥರ್ ವೈಬೇ. ಅವ್ನು ಯಾವಾಗ ಮಾತಾಡ್ತಾನೆ, ಯಾವಾಗ ಎಕ್ಸೈಟ್ ಆಗ್ತಾನೆ, ಪ್ರತಿ ಸತಿ ಆಯಪ್ಪನೇ ಜ್ಞಾಪಕ ಬರ್ತಿದ್ದ. I will tell you something which you will think is a bit shocking. ಈ detective ಇದಾನಲ್ಲ, he is also acted in other movies before. ನೀನು ಹ್ಯಾರಿ ಪಾಟರ್ದು ಸೆಕೆಂಡ್ ಮೂವಿ ನೋಡಿದ್ಯಾ ತಾನೆ? I haven't seen any Harry Potter movies. I think I might have seen few scenes or something. ಯಾವುದೋ ಒಂದು ನೋಡಿರ್ಬೋದು, ಬಟ್ ಅದು ಅಷ್ಟು ಜ್ಞಾಪಕ ಇಲ್ಲ ನನಗೆ. ಲೈಕ್ ಬಿಗಿನಿಂಗ್ ಯಾವುದೋ ಕ್ಲೋಕ್ ಇರುತ್ತೆ ನೋಡು, ಆ ಕ್ಲೋಕ್ ಇರೋದು ಫಸ್ಟ್ ಒನ್. ಅದೊಂದು ನೋಡಿರೋ ಜ್ಞಾಪಕ, ಬಟ್ ಅದನ್ನು ಫುಲ್ ನೋಡಿದ್ದೀನಿ ಇಲ್ಲೋ ಗೊತ್ತಿಲ್ಲ. ಓಕೆ, ಸೆಕೆಂಡ್ ಒನ್ ಅಲ್ಲಿ he's a professor in Chamber of Secrets, which is the second Harry Potter movie. ಆ ಮೂವಿನಲ್ಲಿ he's a fraud professor. If you just go into Google and type Gilderoy Lockhart, Oh, you know. I can't even begin to imagine that it is the same guy. This guy is a total buffoon in Harry Potter. 2 more movies have come before this one. Ide detective though. And only after I saw it online somewhere, I realized this is the guy who's actually also played Gilderoy Lockhart. He's a very good actor. I mean, ಈ Tenet movie ಬಂದಿತ್ತು. ಕೇಳಿದ್ದೀನಿ ಮೂವಿ, I haven't watched it. He's a villain in the Tenet movie. And he plays such a ruthless, scary character in that. This guy can play a range of roles. ಟ್ಯಾಲೆಂಟೆಡ್ ಪರ್ಸನ್. ನನಗೆ ಏನು ಮಜಾ ಥರ ಅನಿಸಿದೆ ಅಂದರೆ ಅವ್ನ ಲಿಪ್ಸು, ಇಟ್ಸ್ ಲೈಕ್ ಎಕ್ಸಾಕ್ಟಾಗಿ ಕ್ಲೋಸ್ ಆಗುತ್ತೆ ಪ್ರಾಪರಾಗೆ. ಆ್ಯಂಡ್ ಇವಾಗ ಆಂಜನೇಯಂದು ಲಿಪ್ಸ್ ಎಲ್ಲ ನೋಡ್ತೀವಿ ನೋಡಿ, ಆ ಥರ ಇವೊಂದು ಇರೋದು. Do you think his mustache is covering up most of his lips? ಸೊ ಇವಾಗ ನಮ್ದೆಲ್ಲ ನೋಡಿದ್ರೆ ದೇರ್ ಈಸ್ ಸಮ್ ಹೇರ್ಲೆಸ್ ಪೋರ್ಷನ್ ಇದೆ ನೋಡಿ ನಮ್ದು ಲಿಪ್ಸ್, ಲೈಕ್ ಬೇಸಿಕ್ ಲಿಪ್ಸೇ ಅದು ಬೇಸಿಕಲಿ. ಇವ್ನಿಗಿಲ್ವೇ ಇಲ್ಲ ಅದು. ಇವಾಗ ನಾವು ಲಿಪ್ಸ್ನ ಒಳಗಡೆ ರೋಲ್ ಮಾಡಿದ್ರೆ ಹಿಂಗಿರುತ್ತೆ ನೋಡು ಮಕ, ಆ ರೀತಿ ಇರೋದು ಒಂದು. Very thin lips. ಅವ್ನು ಮಾತಾಡೋಗ್ಲೆಲ್ಲ ಅದೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಮೂವಿನಲ್ಲಿ. ಹೆಂಗೆ ಗುರು ಕರೆಕ್ಟಾಗಿ It's like a character that's been animated in a video game or something. ಸಿಮೆಟ್ರಿಕ್ ಆಗಿ ಅದು ಫ್ರೆಂಚ್ ಆಕ್ಸೆಂಟ್ ಬೇರೆ ನೋಡು, ಇಷ್ಟಿಷ್ಟೇ ಬಾಯ್ ಬಿಡ್ತಾನೆ, ಮೇಲೆ ಕೆಳಗಡೆ ಅವನದು ಮಸ್ಟಾಶ್ ಇದೆಯಲ್ಲ, ಇಟ್ ಹ್ಯಾಸ್ ಡ್ಯುಯಲ್ ಲೇಯರ್ಸ್. ಫಸ್ಟ್ ಲೇಯರ್ ಗೋಸ್ ಅಪ್ ಟು ಸಮ್ ಪಾಯಿಂಟ್ and then there is an underneath layer which goes even further. ನಾನು ಅನ್ಕೊಂಡೆ when I saw this, I thought, why don't I try this sort of mustache for my face? Try ಮಾಡು. ನನಗೆ ಈ ಮೂವಿನಲ್ಲಿ ಇನ್ನೊಂದು which I felt was really good was the starting part of the movie ನಲ್ಲಿ ಆ images ತೋರಿಸ್ತಾರಲ್ಲ, they are all at an angle, they are not straight, they are crooked, they are like 45-degree angles. Whenever say people take pictures or whenever I look at pictures, if it's like a straight thing, I generally won't like it that much. But if it's at a slant or if it's at an angle, it gives a very like dizzying feeling, which I thought was pretty good. And ಒಂದು ನಂಗೆ ಏನು ಇಷ್ಟ ಆಗಿಲ್ಲ ಅಂದರೆ ಈ ಮೂವಿನಲ್ಲಿ, ಮೆಜಾರಿಟಿ ಆಫ್ ದ ಮೂವಿ ಟೇಕ್ಸ್ ಪ್ಲೇಸ್ ಅಟ್ ನೈಟ್ ಇನ್ ದ ರೈನ್ ಇನ್ ಒನ್ ಹೋಮ್. ದಟ್ ಈಸ್ ಓಕೆ, ದಟ್ ಈಸ್ ದ ಪ್ರಿಮೈಸ್ ಆಫ್ ದ ಮೂವಿ, ಯು ಕೆನಾಟ್ ಶಿಫ್ಟ್ ಔಟ್ ಆಫ್ ಇಟ್. ಬಟ್ ಜನರಲಿ ನನಗೆ ಯಾವ ಥರ ಮೂವೀಸ್ ಇಷ್ಟ ಆಗುತ್ತೆ ಅಂದರೆ ವೆನ್ ಇಟ್ಸ್ ಆಲ್ ಬ್ರೈಟ್ ಆ್ಯಂಡ್ ಈವನ್ ದೆನ್ ಸಮಥಿಂಗ್ ಹಾರಿಬಲ್ ಆರ್ ರಾಂಗ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಪೀಪಲ್ ಆರ್ ಟ್ರೈಂಗ್ ಟು ಫಿಗರ್ ಔಟ್, ಬಿಕಾಸ್ ದೇರ್ ಇಟ್ ಇಸ್ ಹಾರ್ಡರ್ ಟು maintain that kind of tension and quality when it's bright. ಯಾವ್ದಾದ್ರು ನೋಡಿದ್ಯಾ ಆ ಥರ? ನೋಡಿದ್ದೀನಿ. I know just the kind of movie, but I don't think you will like it. I think you will faint if you watch that movie. It's called Midsommar. 2019 film. It all happens in bright sunlight and everything is sort of has some foreshadowing.
you think everything is normal at first. It's one of those creepy sort of movies in broad daylight. ಸೈಕಲಾಜಿಕಲ್ ಡ್ರಾಮಾ. ಯಾಕೋ ಈ ಥರದ್ದೆಲ್ಲ ನೋಡ್ತೀನಿ ನೀನು? ಅಂದ್ರೆ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರು ನೋಡಿದೆ. ಬಟ್ ಈ ಮೂವಿನಲ್ಲಿ ನಿಂಗೆ ಏನು ಲೈಕ್ ಯು ಡಿಡ್ಂಟ್ ಫೀಲ್ ಲೈಕ್ ಎನಿ ಹಾರರ್ ಆರ್ ಎನಿಥಿಂಗ್, ರೈಟ್? ಐ ಡಿಡ್ಂಟ್ ಫೀಲ್ ಎನಿಥಿಂಗ್, ಜಸ್ಟ್ ವಾಚಿಂಗ್ ಇಟ್. ಆಮೇಲೆ ನನಗೆ ಲೈಕ್ ಹೆಂಗೆ ಗೊತ್ತಿತ್ತು ಇದು ಹಾರರ್ ಅಲ್ಲ ಅಂತ ಅಂದರೆ, ಬಿಕಾಸ್ ಐ ಹ್ಯಾವ್ ರೆಡ್ ಹರ್ ಬುಕ್ಸ್. ಅಗಾಥಾ ಕ್ರಿಸ್ಟಿ ಏನೋ ಒಂದು ಫೇಮಸ್ ಆಥರ್ ಅವಳು, ಲೈಕ್ ಡಿಟೆಕ್ಟಿವ್ ಕ್ರೈಮ್ ನಾವೆಲ್ಸ್ದು. ಇನ್ ಹರ್ ಬುಕ್ಸ್ ದೇರ್ ಇಸ್ ನೋ ಹಾರರ್ ಅಟ್ ಆಲ್. ಇಟ್ಸ್ ಆಲ್ humans only do it. I think I'll give this movie 7.5 out of 10. I'll say that Hercule Poirot has carried most of the movie, but and he's only the director. Oh, okay. ಅದೇ ಉಪೇಂದ್ರ ಥರ ಡೈರೆಕ್ಟರ್ ಆ್ಯಕ್ಟರ್. ದ ಆಥರೆಸ್ ಇರ್ತಾಳಲ್ಲ, ಅವಳು ನಿಂಗೆ ಗೊತ್ತಿರ್ಬೋದು. ಶಿ ಈಸ್ ಅ ಫೇಮಸ್ ಸ್ಕಿಟ್ ರೈಟರ್. ಇವಾಗ ಟುನೈಟ್ ಶೋಗೆಲ್ಲ ಅವಳು ಸ್ಕಿಟ್ಸ್ ಬರಿತಾ ಇದ್ದ. ಟೀನಾ ಫೇ ಅಂತ. 30 ರಾಕ್ ಕೇಳಿದ್ಯಾ? ಯಾವುದು? 30 ರಾಕ್ ಅಂತ ಒಂದು ಶೋ. ಇಲ್ಲ. ಅದೊಂದು ಕಾಮಿಡಿ ಶೋ ವಿಚ್ ಇಸ್ ಅಬೌಟ್ ಪೀಪಲ್ ರೈಟಿಂಗ್ ಸ್ಕಿಟ್ಸ್ ಇನ್ ಯೂನಿವರ್ಸ್ ಇನ್ ದ ಶೋ ಫಾರ್ ದ ಟುನೈಟ್ ಶೋ ಅಂಡ್ ಸ್ಟಫ್. ಕಾಮಿಡಿ ಸ್ಕಿಟ್ಸ್ ಏನಂತಾರೆ ಅದಕ್ಕೆ? ಸ್ಯಾಟರ್ಡೇ ನೈಟ್ ಲೈವ್. ಅದೇ ಜಿಮ್ಮಿ ಫೆಲ್ಲನ್ ಅವ್ರದೆಲ್ಲ ತಾನೆ? ಅದು ಮಾತ್ರ ಅಲ್ಲ, ಬಟ್ SNL ಅಂತ ಒಂದು ಬರುತ್ತೆ. ಇದ್ರ ಥರ ಇವಾಗ ಕೀನನ್ ಅಂಡ್ ಕೆಲ್ಲು, ಕೀ ಅಂಡ್ ಪೀಲ್ ಥರ. ಸೊ ದೇ ವಿಲ್ ಶೋ ಹ್ಯೂಮರಸ್ ಸ್ಕಿಟ್ ಇನ್ ದ ಮಿಡಲ್. ಅದೇ ಮಧ್ಯದಲ್ಲಿ. ನಾನು ಇನ್ನೊಂದು ಈ ಮೂವಿ ಬಗ್ಗೆ ಏನು ಅನ್ಕೊಂಡಿದ್ದೆ ಅಂದರೆ, ಫಾರ್ ಸಮ್ ಟೈಮ್ ಐ ಥಾಟ್ ದಟ್ ಕೇರ್ ಟೇಕರ್ ಹೆಡ್ ಅನ್ ಇಟ್. ಅವಳ ಕಣ್ಣು ಆ ಥರನೇ ಇತ್ತು ಸ್ವಲ್ಪ. ನಾನು ಆ್ಯಕ್ಚುಲಿ ಅವಳು ಯಾರಂತಾನೆ ಮರ್ತೋಗ್ಬಿಟ್ಟಿದ್ದೆ. ಇವಳು ಯಾರು ಗುರು, ಇವಳನ್ನ ಯಾರು ಇನ್ವೈಟ್ ಮಾಡೋದು, ಇವಳು ಯಾಕೆ ಬದಲು ಅಂದ್ಕೊಂಡು. ಆಮೇಲೆ ಫ್ಲ್ಯಾಶ್ ಆಯಿತು, ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಇವಳೇ ತಾನೇ ಎಲ್ರಿಗೂ ಮಾತಾಡ್ಸೋದು ಅಂದ್ಕೊಂಡು ನಾನು. ಆ್ಯಂಡ್ ಅವಳನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ ಗೊತ್ತಾ. ಅವಾಗ ಅವಳು ಕೇಳ್ತಾಳೆ ನೋಡು, ನನ್ನನ್ನು ಇನ್ವೆಸ್ಟಿಗೇಟ್ ಮಾಡ್ತೀಯ ಅದು ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಅವಳು ಹೇಳ್ತಾಳೆ, ಇದು ಅವನು ಲಿಸ್ಟ್ ಮಾಡ್ತಿದ್ದಾನೆ, ಜಸ್ಟ್ ಲೈಕ್ ಇನ್ ದ ಬುಕ್ಸ್ ಅಂತ ಅದು ಇದು ಅಂತ ಹೇಳ್ತಾಳೆ. ದೆನ್ ಐ ಫ್ಲ್ಯಾಶ್ ಆಯಿತು, ಇವಳು ಸ್ಟಾರ್ಟಿಂಗಲ್ಲಿ ಅಪ್ರಿಷಿಯೇಟ್ ಮಾಡಿರ್ತಾಳಲ್ಲ ಆಥರ್ಗೆ, ಇವಳು ಬುಕ್ಕೆಲ್ಲ ಓದಿದ್ದೀನಿ ಅದು ಇದಂತ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಐ ವಾಸ್ ಲೈಕ್, ಹೂ ಇಸ್ ದಿಸ್ ಲೇಡಿ ಅನ್ಕೊಂಡು. ಯಾಕೆ ಇವಳು ಇಷ್ಟೊಂದು ಸೈಕ್ ಥರ ಆಡ್ತಿದ್ದಾಳೆ, ತುಂಬ ಏನೋ ಮಾತಾಡ್ತಿದ್ದಾಳೆ, ಅವಳ ಮೇಲೆ ಇವಳ ಮೇಲೆ ಬ್ಲೇಮ್ ಗೇಮ್ ಹಾಕೊಂಡು ಅಂತ. ಬಟ್ ಅವಳು ಫುಲ್ಲು ಒಂಥರ ರಿಲಿಜಿಯಸ್ ಟೈಪ್ಸ್ ಥರ. ಶಿ ಈಸ್ ಕ್ರೇಜಿ, ದ ಕ್ರೇಜಿ ಲೇಡಿ ಹೂ ಕ್ಯಾನ್ ಡೂ ಎನಿಥಿಂಗ್ ಇನ್ ದ ನೇಮ್ ಆಫ್ ಹರ್ ಗಾಡ್ ಥರ ಅನಿಸ್ತಾ ಇತ್ತು. ಅಂದರೆ ಐ ಡೋಂಟ್ ಟೆಂಡ್ ಟು ಗೆಟ್ ಹೈಪ್ಡ್ ಆರ್ ಎಕ್ಸ್ಪೆಕ್ಟ್, ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಥರ ಏನು ಅಷ್ಟು ಇಟ್ಕೊಂಡು ಮೂವೀಸು ಅದೆಲ್ಲ ನೋಡಲ್ಲ ನಾನು. ಲೈಕ್ ಐ ಜಸ್ಟ್ ಟ್ರೈ ಟು ಡೆಡ್ಯೂಸ್, ಓಕೆ ಹೂ ಕ್ಯಾನ್ ಇಟ್ ಬಿ ಅಂತ. ಆ್ಯಂಡ್ ಒನ್ ವೆರಿ ಆನ್ ದ ನೋಸ್ ಥಿಂಗ್ ದಟ್ ದ ರಿವೀಲ್ ಇಸ್, ನೀನು ಹೇಳಿದ್ಯಲ್ಲ ಅವಳು ಗಾರ್ಡನ್ನಲ್ಲಿ ವೈಲ್ಡ್ ಫ್ಲವರ್ ಹನಿ ಅಂತ ಹೇಳ್ತಾಳಲ್ಲ, ಆದರೆ ಅದೇ ಬೇಸ್ಮೆಂಟಲ್ಲಿ ಒಂದು ಎಕ್ಸ್ಫಿಯಾನ್ಸ್ ಹೇಳ್ತಾನೆ, ಇಟ್ ಇಸ್ ನಾಟ್ ವೈಲ್ಡ್ ಫ್ಲವರ್ ಅಂತ. He will say that line that I picked up on. I was like, okay, now we know for sure that it is her only ಅಂತ. ನನಗೆ ಇನ್ನೊಂದೇನಂದರೆ, ಬೇಸ್ಮೆಂಟಲ್ಲಿ ಸ್ಕೆಲಿಟನ್ ಬಾಯಿಂದ ಬೀಸ್ ಬರೋದು ಗೊತ್ತಾ. ದಿಸ್ ಶುಡ್ ಬಿ ಸಮಥಿಂಗ್ ರಿಲೇಟೆಡ್ ಟು ದ ಇದು ಅಂತ ಹೇಳ್ಬಿಟ್ಟು. ಇವಾಗ ಇಡೀ ಇದರಲ್ಲಿ ಬೇಸ್ಮೆಂಟ್ ಕೂಡ ಒಂದು ರೂಮ್ ಇದೆ ಅಂತ ಎಲ್ಲೂ ಏನು ಯಾರೂ ಮಾತಾಡಿರಲ್ಲ. ಆಮೇಲೆ ಅವನು ತೆಗ್ದಾಗ ದೆನ್ದೆಲ್ನೋ ಓಕೆ ಬೇಸ್ಮೆಂಟಲ್ಲೂ ರೂಮ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫಾರ್ ಸಮ್ ಆಡ್ ರೀಸನ್ ದ ಬಾಡಿ ಗಾರ್ಡ್ ಪಾಯಿಂಟ್ಸ್ ಔಟ್ ದಟ್ ದೀಸ್ ಆರ್ ಬೀಸ್. ಆ್ಯಕ್ಚುಲಿ ಬೀಸ್ ಏನೋ ಬರುತ್ತೆ, ಸೊ ಅವಾಗ ಪಾಯಿಂಟ್ ಔಟ್ ಮಾಡ್ತಾನೆ ಅವನು. ಪ್ಲಾಟ್ನಲ್ಲೇ ಅದ್ರದ್ದೇನು ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳಿದ್ರೆ, ದೆರ್ ವಾಸ್ ನೋ ನೀಡ್ ಫಾರ್ ಹಿಮ್ ಟು ಪಾಯಿಂಟ್ ಇಟ್ ಔಟ್. ರೀಸನ್ ವೈ ಈಸ್ ಹ್ಯಾಸ್ ಪಾಯಿಂಟೆಡ್ ಔಟ್ ಈಸ್ ಡೌನ್ ದ ಲೈನ್ ಇದು ಕೂಡ ಎಲ್ಲಾದ್ರೂ ಕನೆಕ್ಟ್ ಆಗಬೇಕು ಅನ್ನೋ ರೀಸನ್ಗೆ ಏನೋ ಮಾಡಿರ್ತಾರೆ. ಅಗೇನ್ ದೀಸ್ ಆರ್ ಥಿಂಗ್ಸ್ ದಟ್ ಐ ಕಾಂಟ್ ಎಕ್ಸ್ಪ್ಲೇನ್, ಬಟ್ ಇಟ್ ಜಸ್ಟ್ ಸ್ಟ್ರಕ್ ಟು ಮೈ ಮೈಂಡ್. ಓಕೆ, ದಿಸ್ ಮೈಟ್ ಬಿ ಏನೋ ಒಂದು ಸಮಥಿಂಗ್ ಇರ್ಬೋದು ಅಂತೆಲ್ಲ ಹೇಳ್ಬಿಟ್ಟು. Technically speaking, it is the caretaker who killed her by giving her like a generous dose but of the honey. She didn't know. Like she didn't know. Yeah. But her mother is the real culprit. Forget about killing. She's torturing her daughter, trying to keep her in, which is much, much worse. And ಇನ್ನೊಂದೇನಂದ್ರೆ, ಇನ್ನೊಂದು ಡಿಟೆಕ್ಟಿವ್ಗೆ ಏನಾದ್ರು ಸೌಂಡ್ ಕೇಳಿಸೋದಿರ್ಬೋದು, ಇಲ್ಲಾಂದ್ರೆ ಏನೋ ಕಾಣಿಸೋ ಥರದ್ದೆಲ್ಲ ಅನಿಸ್ತಾ ಇರೋದು ಗೊತ್ತಾ. ಈವನ್ ಹೀ ವಿಲ್ ಥಿಂಕ್ ದಟ್ ಏನೋ ನಡೀತಾ ಇದೆ ಅಂತ ಅನ್ಸಿರುತ್ತೆ. Or at least the way they showed it, they wanted the audience to think that actually some supernatural stuff is there ಅಂತ. ಬಟ್ ಅಲ್ಲೂ ನನಗೆ ಅನಿಸಿತ್ತು ತಿರ್ದಿರಲ್ಲ, he might be drugged or something, ಏನೋ ಒಂದು ಮಾಡಿರ್ತಾರೋ ಅವನಿಗೆ ಅಂತ ಹೇಳ್ಬಿಟ್ಟು. ಇದು ಯಾಕಂದರೆ ಇವಾಗ ಶರ್ಲಾಕ್ ಹೋಮ್ಸ್ ಇಲ್ಲ ಕೆಲವೊಂದು ಡಿಟೆಕ್ಟಿವ್ ಮೂವೀಸಲ್ಲಿ ಆ ಥರದ್ದು ನೋಡಿದ್ದೀನಿ ಸೆನಾರಿಯೋಸ್ ಥರ. ಲೈಕ್ ಐ ಥಿಂಕ್ ಶರ್ಲಾಕ್ ಹೋಮಲ್ಲಿ ಅನಿಸುತ್ತೆ ಯಾವುದೋ ಒಂದು ಇದರಲ್ಲಿ ಡ್ರಗ್ದು ಏನೋ ಆಗಿರುತ್ತೆ ಅವನಿಗೆ.
ಐ ಫಾರ್ಗಾಟ್ ವಿಚ್ ಮೂವಿ ಇದು ಸೀರೀಸ್ ವೆಬ್ ಸೀರೀಸ್ ಏನೋ ಬರ್ತಿತ್ತಲ್ಲ ನೋಡು, ಅದ್ರಲ್ಲಿ ಆ ಥರದ್ದು ಸೆನಾರಿಯೋ ಇತ್ತು, ವೇರ್ ಹಿ ಗೆಟ್ಸ್ ಡ್ರಗ್ಡ್ ಆ್ಯಂಡ್ ಏನಾಗುತ್ತೆ ಅದರ ಎಫೆಕ್ಟ್ಸ್ ಇಂದ ಹ್ಯಾಲುಸಿನೇಷನ್ಸ್ ಅದು ಇದರ ಥರದ್ದಕ್ಕೆ. ಆಮೇಲೆ ಇನ್ನೊಂದು ಕನ್ನಡ ಮೂವಿ ಬಂದಿತ್ತು, ಹ್ಮ್ ರಮೇಶ್ ಅರವಿಂದ್, ಶಿವಾಜಿ ಸೂರತ್ಕಲ್ ಅಂತ. ಅದರಲ್ಲೂ ಸಿಮಿಲರ್ಲಿ ಲೈಕ್ ಸಮಥಿಂಗ್ ಸಿಮಿಲರ್ ಹ್ಯಾಪನ್ಸ್. ಈ ಬೆಲ್ ಬಾಟಮ್ ಫಿಲಮ್ ಅಲ್ಲಿ ಇದೆ ಆ ಥರ, ಕನ್ನಡ ಇದೆ. ಬೆಲ್ ಬಾಟಮ್ ಫಿಲಮ್ ಅಲ್ಲಿ ಏನಂದ್ರೆ ಕಣ್ಣಿರಲ್ಲ ಅವ್ರಿಗೆ, ಅವ್ರನ್ನ ಇಟ್ಕೊಂಡು ಕಳ್ತನ ಮಾಡ್ತಾರೆ. ಓ, ಸೊ ದಟ್ ದೇ ಕೆನಾಟ್ ಗಿವ್ ಎನಿ ಎವಿಡೆನ್ಸ್. ಬಟ್ ಟೈಮ್ ಸಿಕ್ಕಿದ್ರೆ ಬೆಲ್ ಬಾಟಮ್ ಫಿಲಮ್ ನೋಡು, ಸಖತ್ತಾಗಿದೆ ಅದು. ಐ ಡೋಂಟ್ ವಾಂಟ್ ಟು ಗಿವ್ ಯು ಎನಿ ಸ್ಪಾಯ್ಲರ್ಸ್, ದಿಸ್ ಆಲ್ರೆಡಿ ಇಸ್ ಕೈಂಡ್ ಆಫ್ ಸ್ಪಾಯ್ಲರ್ ದಟ್ ಐ ಗಿವನ್, ಬಟ್ ವಾಚ್ ದ ಮೂವಿ, ಇಟ್ಸ್ ಲೈಕ್ ವೆರಿ awesome the way they pull it off. And Okay, what is your rating for the movie? I don't know, man. Bad at giving ratings as usual. Like I would want to give 10. It's again, I don't know what is 10, what is 7 or what. ಇವಾಗ 10 ಅಂದ್ರೆ ಅಗೇನ್ ಡೈಲಾಮಾ ಥರ ಬರುತ್ತೆ, ಫುಲ್ ಓ ಮೈ ಗಾಡ್ ಸಖತ್ತಾಗಿತ್ತು, ಅದು ಆ ಥರನೂ ಇಲ್ಲ. ಅಟ್ ದ ಸೇಮ್ ಟೈಮ್ ಇಟ್ಸ್ ಗುಡ್ ಆಲ್ಸೋ ಫಾರ್ ವಾಟ್ ದೇ ಹ್ಯಾವ್ ಡನ್. Give whatever you feel like giving. I want to give them masala dosa, man. I think this is how I'll be rating from now on. Okay, masala dosa from Amarnath side, from Adri's side it is 7.5. Yeah, it is a masala dosa movie.